ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿಯವರ ದೇವಾಲಯಕ್ಕೆ ಇವತ್ತು ಹೋಗಿದ್ದು ದರ್ಶನಕ್ಕಾಗಿ. ಅಲ್ಲಿ ಮೊದಲಿಗೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಪಡ್ಕೊಂಡು ಆದನಂತರ ಪ್ರಸನ್ನಾಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಪಡ್ಕೊಂಡ್ವು. ತಾವಿಲ್ಲಿ ದೃಶ್ಯಾವಳಿ ನೋಡಬಹುದು, ಯಾವ ರೀತಿ ಜನಸಾಗರನೇ ಹರಿದು ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ದೃಶ್ಯಾವಳಿಯಲ್ಲಿ ತಾವು ನೋಡ್ಬೋದು. ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ ಇವತ್ತು ದೇವಾಲಯದಲ್ಲಿ. ಆದರೂ ಕೂಡ ಇಲ್ಲಿ ಬಂದು ವಿಡಿಯೋ ಮಾಡಬೇಕು, ನಿಮ್ಮೆಲ್ರಿಗೂ ತೋರಿಸ್ಬೇಕು ಈ ದೇವಾಲಯದ ಒಂದು ವೈಭವವನ್ನು ಅಂತ ಹೇಳ್ಬಿಟ್ಟು ಅಷ್ಟು ದೂರದಿಂದ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಆ ದೇವಿಗೆ ಮಾಡಿರುವಂತಹ ಲೈಟಿಂಗ್ಸ್ ಆಗಿರ್ಬೋದು, ಹಾಗೂ ಹೂವಿನ ಅಲಂಕಾರ ಆಗಿರ್ಬೋದು, ತುಂಬ ಅದ್ಭುತವಾಗಿತ್ತು. ನೋಡೋದಕ್ಕೆ ತುಂಬ ನಯನ ಮನೋಹರವಾಗಿ ಕೂಡ ಕಾಣಿಸ್ತಾ ಇತ್ತು. ನಮಗೆ ಇಲ್ಲಿ ಬಂದು ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಕೂಡ ಆಯಿತು ಮತ್ತು ತುಂಬ ಸಂತೋಷ ಕೂಡ ಆಯಿತು ಸ್ನೇಹಿತರೆ. ತಾವಿಲ್ಲಿ ನೋಡ್ಬೋದು ದೃಶ್ಯಾವಳಿನಲ್ಲಿ ಜನ ಯಾವ ರೀತಿ ಬರ್ತಾ ಇದ್ದಾರೆ ಆ ದೇವಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಜನ ಬರ್ತಾಯಿದ್ರು ಸ್ನೇಹಿತರೆ ಇಲ್ಲಿಗೆ. ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬ ಜನ ಬಂದು ಆ ದೇವಿಯ ದರ್ಶನವನ್ನು ಪಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿಂದ ಬರ್ತಿದ್ರೋ ಗೊತ್ತಿಲ್ಲ ಸ್ನೇಹಿತರೆ. ತುಂಬ ಜನ ಬರ್ತಾರೆ, ಬಂದ್ಬಿಟ್ಟು ಆ ದೇವಿ ದರ್ಶನವನ್ನು ಪಡ್ಕೊಂಡು ಅವ್ರು ಏನೇ ಹರಕೆ ಮಾಡ್ಕೊಂಡಿರ್ತಾರಲ್ಲ ಆ ಹರಕೆನ ಪೂರೈಸ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಅದಂತೂ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಮತ್ತೊಂದು ಸ್ಥಳವನ್ನು ತಮ್ಮೆಲ್ರಿಗೂ ತೋರಿಸ್ಲೇಬೇಕು ನಾನು. ಇಲ್ಲಿ ತಮಗಿಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಈ ದೇವಾಲಯದ ಹಿಂದೆ ಮಹಾಲಕ್ಷ್ಮಿ ಅಮ್ಮನವರು ಇಲ್ಲಿ ಗೊರವನಹಳ್ಳಿಗೆ ಬಂದು ನೆಲೆಸುವಾಗ ಇಲ್ಲಿ ಅವರು ಮೊದಲು ಪಾದಸ್ಪರ್ಶ ಆಗಿರುತ್ತೆ. ಆ ಒಂದು ಪಾದಕೆಗಳನ್ನು ತಮಗೆ ತೋರಿಸ್ಬೇಕು ಅಂದ್ಕೊಂಡು ಇಲ್ಲೂ ಕೂಡ ಬಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದೀನಿ. ತಾವು ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಅದು ಯಾವ ರೀತಿ ಇದೆ ಮಹಾಲಕ್ಷ್ಮಿ ಅಮ್ಮನವರ ಪಾದುಕೆಗಳು ಅನ್ನೋದನ್ನು ತಾವು ನೋಡ್ಬೋದು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ, ಸುಂದರವಾಗಿದೆ, ನಯನ ಮನೋಹರವಾಗಿ ಇದು ಕಾಣಿಸ್ತಾ ಇರೋದನ್ನು ತಾವಿಲ್ಲಿ ದೃಶ್ಯಾವಳಿಯಲ್ಲಿ ಕಾಣ್ಬೋದು ಸ್ನೇಹಿತರೆ. ನಮಗಂತೂ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನಿಮಗೆಲ್ರಿಗೂ ಇದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕು. ನೀವು ಯಾವತ್ತಾದರೂ ಈ ಕಡೆ ಬಂದಾಗ ದಯವಿಟ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಾಗ ಈ ಲಕ್ಷ್ಮಿ ಪಾದುಕೆಗಳನ್ನು ಕೂಡ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ಇಲ್ಲಿ ಸ್ಥಳ. ತಾವಿಲ್ಲೇ ನೋಡ್ತಾ ಇದ್ದೀರಿ, ಇದು ತೀತಾ ಡ್ಯಾಮು. ಇದು ಕೂಡ ತುಂಬ ಚೆನ್ನಾಗಿದೆ. ನಾವು ಬಂದಾಗ ಇಲ್ಲಿ ಕಡಿಮೆ ನೀರಿತ್ತು, ಆದರೂ ಕೂಡ ಇಲ್ಲಿ ವಿಡಿಯೋ ಮಾಡೋದು ತುಂಬ ಚೆನ್ನಾಗಿತ್ತು. ಇಲ್ಲಿನ ವಾತಾವರಣ, ಪ್ರಕೃತಿ ಸೌಂದರ್ಯ ಪ್ರಶಾಂತವಾಗಿತ್ತು. ನೋಡೋದಕ್ಕೆಲ್ಲ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತುವುದರ ಮೂಲಕ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಒಳ್ಳೇದು ಮಾಡಲಿ ಆ ಮಹಾಲಕ್ಷ್ಮಿ ತಾಯಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಒಂದು ಸಾರಿ ಬಂದು ಇಲ್ಲಿ ಭೇಟಿ ಕೊಡಿ ಸ್ನೇಹಿತರೆ.